ತಿಂಗಳ ಕೊನೆ ಬಂದೈತಿ, ಅಕೌಂಟ್ನಾಗಿರೋದು ಬರೀ 200 ರೂಪಾಯಿ, ಅಸೈನ್ಮೆಂಟ್ ಮುಗಿದಿಲ್ಲ, ಎಕ್ಸಾಮ್ ತಲೆ ಮೇಲೆ ಬಂದೈತಿ, ಆದ್ರೂ ಝೊಮ್ಯಾಟೋದಾಗ 300 ರೂಪಾಯಿದು ಬರ್ಗರ್ ಆರ್ಡರ್ ಮಾಡ್ತಾರ. ಯಾಕೆ ಹಿಂಗೆ? ನಮಸ್ಕಾರ, ನನ್ನ ಹೆಸರು ಪ್ರೀತಮ್ ಮತ್ತು ನನ್ನ ಜೊತೆಗಿದ್ದಾರೆ ಪ್ರಿಯಾ. ನಮಸ್ಕಾರ. ಖಂಡಿತ ಇದು ಬಹಳ ವಿಚಿತ್ರವಾದ ಸನ್ನಿವೇಶ ಅಂತ ನಮ್ಗೆಲ್ಲ ಅನ್ಸ್ತೈತಿ. ಹೌದು, ಇವತ್ತಿನ ಈ ಆಳವಾದ ವಿಶ್ಲೇಷಣೆದಾಗ ನಾವು ಈ ದ ಪುವರ್ ಸ್ಟೂಡೆಂಟ್ ಪ್ಯಾರಾಡಾಕ್ಸ್ ಅಂದ್ರೆ ಬಡ ವಿದ್ಯಾರ್ಥಿಯ ವಿರೋಧಾಭಾಸದ ಬಗ್ಗೆ ಮಾತಾಡಕತ್ತೀವಿ. ಈ ರಿಸರ್ಚ್ ಪೇಪರ್ಸ್ ಮತ್ತು ಹಾರ್ವರ್ಡ್ ಸಂಶೋಧಕರ ಡೇಟಾ ನೋಡಿದಾಗ ಒಂದು ಬಹಳ ಕುತೂಹಲಕಾರಿ ವಿಷಯ ಹೊಳಿತೈತೆ. ಎಕ್ಸಾಕ್ಟ್ಲಿ. ಮನುಷ್ಯನಿಗೆ ರೊಕ್ಕದ ಭಯ ಇದ್ದಾಗ, ಅಂದ್ರೆ ಜೇಬಲ್ಲಿ ದುಡ್ಡಿಲ್ಲ ಅನ್ನೋ ಟೆನ್ಷನ್ ಇದ್ದಾಗ ಇನ್ನಷ್ಟು ಹುಚ್ಚುಚ್ಚಾಗಿ ಇರ್ರಾಷನಲ್ ಆಗಿ ಯಾಕೆ ಖರ್ಚು ಮಾಡ್ತಾನ ಅನ್ನೋದು. ರೈಟ್. ಎಷ್ಟು ಬಡತನದ ಫೀಲ್ ಇರ್ತೈತಿಯೋ ಅಷ್ಟು ಜಾಸ್ತಿ ದುಡ್ಡು ಯಾಕೆ ಖರ್ಚಾಗುತ್ತೈತಿ ಅನ್ನೋದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕೈತಿ. ಇದು ಏನು ಸುಮ್ಮನೆ ಮಿಸ್ಟೇಕ್ ಅಲ್ಲ. ಇದರ ಹಿಂದೆ ಮನುಷ್ಯನ ಮೆದುಳಿನ ಅಂದ್ರೆ ಬ್ರೈನ್ನ ಒಂದು ದೊಡ್ಡ ಸೈಕಾಲಜಿ ಅಡಗಿ ಕುಂತೈತಿ. ಖರೆ ಐತಿ. ಅದಕ್ಕಾಗಿಯೇ ನಾವು ಈ ನಿರ್ದಿಷ್ಟ ಮೂಲಗಳನ್ನ, ಆಳವಾದ ರಿಸರ್ಚ್ ಪೇಪರ್ಸ್ ಅನ್ನ ಇವತ್ತಿನ ಈ ಡೀಪ್ ಡೈವ್ ಚರ್ಚೆಗೆ ಆರಿಸ್ಕೊಂಡಿದ್ದೀವಿ. ಹೌದು, ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, ದುಡ್ಡು ಖರ್ಚು ಮಾಡೋದನ್ನ ನಾವು ಕೇವಲ ಒಂದು ಆರ್ಥಿಕ ನಿರ್ಧಾರ ಅಂತ ಅನ್ಕೋತೀವಿ. ಹೌದು, ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಬಜೆಟ್ ಹಾಕಿ ಲೆಕ್ಕಾಚಾರ ಮಾಡ್ತೀವಿ ಅಂತ ನಾವು ಭಾವಿಸ್ತೀವಿ. ಬಟ್ ಅದು ಸಂಪೂರ್ಣವಾಗಿ ಒಂದು ಮಾನಸಿಕ ಅಥವಾ ಬಯೋಲಾಜಿಕಲ್ ಪ್ರಕ್ರಿಯೆ. ಕರೆಕ್ಟ್. ಮೆದುಳು ಅನ್ನೋದು ಕೇವಲ ಒಂದು ಸರ್ವೈವಲ್ ಮಷೀನ್. ಅದು ನಮ್ಮನ್ನ ಯಾವತ್ತೂ ಲಾಜಿಕಲ್ ಆಗಿ, ಭವಿಷ್ಯದ ಬಗ್ಗೆ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಲಿಕ್ಕೆ ಡಿಸೈನ್ ಆಗಿಲ್ಲ. ಅದು ಕೇವಲ ನಾವು ಬದುಕಿರ್ಬೇಕು, ಆ ಕ್ಷಣದ ಅಪಾಯದಿಂದ ಪಾರಾಗ್ಬೇಕು ಅನ್ನೋದನ್ನ ಮಾತ್ರ ನೋಡ್ತೈತಿ. ರೈಟ್. ವಿಜ್ಞಾನಿಗಳು ಇದನ್ನ ಕಾಗ್ನಿಟಿವ್ ಸ್ಕೇರ್ಸಿಟಿ ಅಥವಾ ಅರಿವಿನ ಕೊರತೆ ಅಂತ ಕರೀತಾರೆ. ಆ ಅರಿವಿನ ಕೊರತೆ ಬಗ್ಗೆ ಆ 2013ರ ಪ್ರಿನ್ಸ್ಟನ್ ಯೂನಿವರ್ಸಿಟಿಯ ಅಧ್ಯಯನದ ಡೇಟಾ. ಆ ಡೇಟಾ ಅದನ್ನು ಓದಬೇಕಾದ್ರೆ ನನಗಂತೂ ಒಂಥರ ಶಾಕ್ ಆಯ್ತು. ಹೌದು ತಾನೆ? ಹಣದ ಕೊರತೆ ಅಥವಾ ಆರ್ಥಿಕ ಒತ್ತಡ ಇದ್ದಾಗ ಮನುಷ್ಯನ ಐಕ್ಯೂ ತಾತ್ಕಾಲಿಕವಾಗಿ 13 ಪಾಯಿಂಟ್ಗಳಷ್ಟು ಕಡಿಮೆ ಆಗ್ತೈತಿ ಅಂತ ರಿಸರ್ಚ್ ಹೇಳೈತಿ. 13 ಪಾಯಿಂಟ್ಸ್? ಹೌದು. ಈ 13 ಪಾಯಿಂಟ್ಸ್ ಅನ್ನೋದು ಸಣ್ಣ ನಂಬರ್ ಅಲ್ಲ. ಇದು ಹೆಂಗಂದ್ರೆ, ಒಬ್ಬ ಮನುಷ್ಯ ರಾತ್ರಿಯೆಲ್ಲ ನಿದ್ದೆ ಮಾಡದೆ ಮರುದಿನ ಎಕ್ಸಾಮ್ ಬರೆಯೋಕ್ ಹೋದಾಗ ತಲೆ ಹೆಂಗ್ ಬ್ಲ್ಯಾಂಕ್ ಆಗ್ತೈದ್ಯೋ, ಅಥವಾ ವಿಪರೀತ ಆಲ್ಕೋಹಾಲ್ ಕುಡಿದಾಗ ಮೆದುಳು ಹೆಂಗೆ ಲಾಜಿಕ್ ಕಳ್ಕೊಳ್ತದ್ಯೋ ಅಷ್ಟೇ ಸಮಾನವಾದ ಎಫೆಕ್ಟ್ ಈ ರೊಕ್ಕದ ಟೆನ್ಷನ್ನಿಂದ ಆಗ್ತೈತಿ. ಅಂದ್ರೆ ಜೇಬು ಖಾಲಿ ಇದ್ದಾಗ ನಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಅಕ್ಷರಶಃ ಕುಸಿದು ಹೋಗ್ತೈತಿ. ಹೌದು. ಆ ಸ್ಟಡಿಯ ಡೆಪ್ತ್ ಅರ್ಥ ಮಾಡ್ಕೊಂಡ್ರೆ ನಮಗೆ ಈ ಬಿಹೇವಿಯರ್ ಹಿಂದಿನ ಅಸಲಿ ಕಾರಣ ಹೊಳಿತೈತಿ. ಆ 13 ಪಾಯಿಂಟ್ಸ್ ಐಕ್ಯೂ ಕಡಿಮೆ ಆದಾಗ ಏನಾಗುತ್ತೆ ಅಂದ್ರೆ, ಲಾಜಿಕಲ್ ಆಗಿ ಯೋಚನೆ ಮಾಡೋ ನಮ್ಮ ಮೆದುಳಿನ ಫ್ರಂಟಲ್ ಲೋಬ್ ಕೆಲಸ ಮಾಡೋದು ಕಮ್ಮಿ ಆಗ್ತೈತಿ. ರೈಟ್. ಆವಾಗ ಮೆದುಳು ಸರ್ವೈವಲ್ ಮೋಡ್ಗೆ ಜಾರ್ಕೊಂತದೆ. ಸರ್ವೈವಲ್ ಮೋಡ್? ಆ ಟೈಮ್ನಾಗ ನಮಗ್ ಬೇಕಾಗೋದು ಒಂದು ರಿಲೀಫ್. ಈ ರಿಲೀಫ್ ಕೊಡೋದೆ ಡೋಪಮೈನ್, ಫೀಲ್ ಗುಡ್ ಕೆಮಿಕಲ್. ಎಕ್ಸಾಕ್ಟ್ಲಿ. ಮೆದುಳಿಗೆ ಒತ್ತಡ, ಟೆನ್ಷನ್ ಅಥವಾ ನೋವಾದಾಗ ಆ ನೋವಿನಿಂದ ತಪ್ಪಿಸ್ಕೊಳ್ಳೋಕೆ ಅದು ಒಂದು ಶಾರ್ಟ್ಕಟ್ ಹುಡುಕ್ತೈತಿ. ಆ ಶಾರ್ಟ್ಕಟ್ ಒಂದು ಕಪ್ ಚಾ ಆಗಿರಬಹುದು, ಒಂದು ದೊಡ್ಡ ಚಾಕ್ಲೇಟ್ ಆಗಿರಬಹುದು, ಅಥವಾ ಆನ್ಲೈನ್ನಾಗ ಯಾವುದೋ ಒಂದು ಬೇಡವಾದ ಹುಡಿ ಖರೀದಿಸೋದಾಗಿರಬಹುದು. ಇದು ಒಂಥರ ಕೌಂಟರ್ ಇಂಟ್ಯೂಟಿವ್ ಅನ್ಸುತ್ತೆ. ನಮ್ಗೆ ರೊಕ್ಕದ ಪ್ರಾಬ್ಲಮ್ ಇದ್ದಾಗ ನಾವು ದುಡ್ಡು ಉಳಿಸ್ಬೇಕು, ಸೇವಿಂಗ್ಸ್ ಬಗ್ಗೆ ಗಮನ ಹರಿಸ್ಬೇಕು ತಾನೆ. ನಾರ್ಮಲ್ ಲಾಜಿಕ್ ಅದೇ. ಆದ್ರೆ ಮೆದುಳು ಎಕ್ಸಾಕ್ಟ್ ಆಪೋಸಿಟ್ ಮಾಡ್ತೈತಿ. ಹೌದು. ಅಂದ್ರೆ ನಾವು ಲಾಜಿಕ್ಕಿಂತ ಇಮೋಷನ್ಗೆ ಹೆಚ್ಚು ಕನೆಕ್ಟ್ ಆಗ್ತೀವಿ. ಅಲ್ಲಿ ಖರ್ಚು ಮಾಡ್ತಿರೋದು ಆ ಪ್ರಾಡಕ್ಟ್ ಮೇಲಲ್ಲ, ಆ ಕ್ಷಣದ ಡೋಪಮೈನ್ ಹಿಟ್ ಮೇಲೆ. ಆರ್ಥಿಕ ಒತ್ತಡದ ಆ ನೋವನ್ನು ದೂರ ತಳ್ಳುವ ಪ್ರಯತ್ನ ಇದು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತೈತಿ. ನಿಖರವಾಗಿ ಒಂದ್ ರೀತಿ ಪೇನ್ ಕಿಲ್ಲರ್ ತಗೊಂಡಂಗೆ. ಪೇನ್ ಕಿಲ್ಲರ್, ಕರೆಕ್ಟ್. ನಮ್ಮ ಮೆದುಳು ಇದು ತಗೊಂಡ್ರೆ ನಿನಗೆ ಖುಷಿ ಸಿಗುತ್ತೆ, ಟೆನ್ಷನ್ ರಿಲ್ಯಾಕ್ಸ್ ಆಗ್ತೈತಿ ಅಂತ ನಂಬಿಸ್ತೈತಿ. ಈ ಸೈಕಾಲಜಿ ನಮಗೆ ಗೊತ್ತಿರ್ಲಿ ಬಿಡ್ಲಿ, ದೊಡ್ಡ ದೊಡ್ಡ ಕಂಪನಿಗಳಿಗೆ, ಮಾರ್ಕೆಟಿಂಗ್ ಟೀಮ್ಗಳಿಗೆ ಪಕ್ಕಾ ಗೊತ್ತೈತಿ. ಅವ್ರಿಗೆ ನಮ್ಗಿಂತ ಚಲೋ ಗೊತ್ತೈತದು. ಹೌದು. ಅದಕ್ಕೆ ಅವರು ಈ ಸ್ಟೂಡೆಂಟ್ ಡಿಸ್ಕೌಂಟ್ ಅನ್ನೋ ಸೈಕಾಲಜಿಕಲ್ ಗಾಳ ಹಾಕ್ತಾರೆ. ಸೈಕಾಲಜಿಕಲ್ ಬೇಟ್. ವಿದ್ಯಾರ್ಥಿಗಳು ಆಲ್ರೆಡಿ ಫಿನಾನ್ಷಿಯಲ್ ಸ್ಟ್ರೆಸ್ನಿಂದ ವಲ್ನರಬಲ್ ಆಗಿರ್ತಾರೆ. ಇಂಥ ಟೈಮ್ನಾಗ ಈ ಆಫರ್ ನೋಡಿದ ತಕ್ಷಣ ಬ್ರೈನ್ ಇನ್ನೂ ಫಾಸ್ಟ್ ಆಗಿ, ಇಂಪಲ್ಸಿವ್ ಆಗಿ ರಿಯಾಕ್ಟ್ ಮಾಡ್ತೈತಿ. ಹೌದು. ನಾವು ಡಿಸ್ಕೌಂಟ್ ಸಿಕ್ತು ಅಂತ ಖುಷಿ ಪಡ್ತೀವಿ,
ಆದ್ರೆ ವಾಸ್ತವದಲ್ಲಿ ಆ ಕ್ಷಣದ ಒತ್ತಡದಿಂದ ಪಾರಾಗಲು ನಾವೇ ಆ ಖೆಡ್ಡಾಗೆ ಬಿದ್ದಿರ್ತೀವಿ. ಅಂದ್ರೆ ಈ ಸ್ಟೂಡೆಂಟ್ ಡಿಸ್ಕೌಂಟ್ಸ್ ಅನ್ನೋದು ನಮ್ಗೆ ಸಹಾಯ ಮಾಡಿರೋ ವ್ಯವಸ್ಥೆ ಅಲ್ಲ, ಖಂಡಿತ ಅಲ್ಲ. ನಮ್ಮ ಮೆದುಳಿನ ವೀಕ್ನೆಸ್ ಅನ್ನ ಎಕ್ಸ್ಪ್ಲಾಯ್ಟ್ ಮಾಡೋ ಟ್ರಿಕ್ ಅಂತ ಆಯ್ತು. ಮೆದುಳಿನ ಇಂತಹ ರಹಸ್ಯಗಳನ್ನ ಬಿಚ್ಚಿಡೋದೇ ಸೈಕೋಫ್ಯಾಕ್ಟ್ ಹಬ್ನ ವಿಶೇಷತೆ. ಖಂಡಿತ. ಆದ್ರೆ ಈ ಕಥೆ ಇಷ್ಟಕ್ಕೆ ನಿಲ್ಲಂಗಿಲ್ಲ. ಮೆದುಳಿನ ಒಳಗೆ ನಡೆಯುವ ಈ ಡೋಪಮಿನ್ ಆಟದ ಜೊತೆಗೆ ಹೊರಗಡೆ ನಡೆಯುವ ಸಮಾಜದ ಆಟನೂ ಬಹಳ ದೊಡ್ಡದೈತಿ. ಹೌದು, ಸೋಷಿಯಲ್ ಆಟ. ಸೋಷಿಯಲ್ ಸಿಗ್ನಲಿಂಗ್ ಅಂದ್ರೆ ನಮ್ಮ ಜನರಲ್ ಭಾಷೆದಾಗ ಹೇಳ್ಬೇಕಂದ್ರೆ ದಿಖಾವ ಅಥವಾ ಶೋ ಆಫ್. ದಿಖಾವ. ಕಾಲೇಜ್ಗಳಾಗ ಒಂದು ಅನ್ರಿಟನ್ ರೂಲ್ ಇರ್ತೈತಿ ನೋಡ್ರಿ, ಯಾವತ್ತೂ ಬ್ರೋಕ್ ಆಗಿ ಅಂದ್ರೆ ಖಾಲಿ ಜೇಬಾಗಿ ಕಾಣಬಾರ್ದು. ಕರೆಕ್ಟ್. ಅದು ಬಹಳ ದೊಡ್ಡ ಪ್ರೆಷರ್. ಒಳಗಡೆ ಎಷ್ಟೇ ಟೆನ್ಷನ್ ಇದ್ರೂ ಹೊರಗಡೆ ಮಾತ್ರ ಮಸ್ತಾಗಿ ಕಾಣಬೇಕು ಅನ್ನೋ ಪ್ರೆಷರ್. ಈ ಪ್ರೆಷರ್ ಯಾಕೆ ಎಷ್ಟೊಂದು ಇಂಪ್ಯಾಕ್ಟ್ ಮಾಡ್ತೈತಿ? ಈ ದಿಖಾವ ಅನ್ನೋದು ಇವತ್ತು ನಿನ್ನೆದಲ್ಲ. ಅರ್ಥಶಾಸ್ತ್ರಜ್ಞ ಥಾರ್ಸ್ಟೈನ್ ವೆಬ್ಲೆನ್ ಅವರು ಇದನ್ನ ಬಹಳ ಹಿಂದೆಯೇ ವೆಬ್ಲೆನ್ ಎಫೆಕ್ಟ್ ಅಂತ ಕರೆದಿದ್ದಾರೆ. ವೆಬ್ಲೆನ್ ಎಫೆಕ್ಟ್ ಅಂದ್ರೆ ಜನರು ವಸ್ತುಗಳನ್ನು ಕೊಳ್ಳುವುದು ಅದರ ಉಪಯೋಗಕ್ಕಲ್ಲ, ಬದಲಾಗಿ ಸಮಾಜದಲ್ಲಿ ತಮ್ಮ ಸ್ಥಾನ ಅಂದ್ರೆ ಸೋಷಿಯಲ್ ಪೊಸಿಷನ್ ತೋರಿಸ್ಕೊಳ್ಳು. ಎಕ್ಸಾಕ್ಟ್ಲಿ. ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯ ಗುಂಪುಗಳಲ್ಲಿ ವಾಸಿಸ್ತಿದ್ದಾಗ ಗುಂಪಿನಿಂದ ಹೊರಹಾಕಲ್ಪಟ್ರೆ ಸಾವು ಖಚಿತವಾಗಿತ್ತು, ಬಯೋಲಾಜಿಕಲ್ ಆಗಿ. ಹೌದು. ಹಾಗಾಗಿ ಫಿಟ್ಟಿಂಗ್ ಇನ್ ಅಥವಾ ಗುಂಪಿಗೆ ಸೇರಿಕೊಳ್ಳುವುದು ಒಂದು ಬಯೋಲಾಜಿಕಲ್ ಅವಶ್ಯಕತೆ. ರೈಟ್, ಕಮ್ಯುನಿಟಿ ಒಳಗಿರಬೇಕು. ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಇದರ ತೀವ್ರತೆ ಬಹಳ ಜಾಸ್ತಿ ಇರುತ್ತೆ, ಯಾಕಂದ್ರೆ ಅಲ್ಲಿ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಿಕೊಳ್ಳುವ ತವಕ ಇರುತ್ತೆ. ಇದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅಂದ್ರೆ ತಿಂಗಳಿಗೆ $3,000 ಸ್ಟಾರ್ಬಕ್ಸ್ ಕಾಫಿ ಕುಡಿಯೋದು, ಐಫೋನ್ಗೆ $1,000 ದುಬಾರಿ ಕವರ್ ಹಾಕೋದು, ಅಥವಾ ನೈಕಿ ಶೂಸ್ ಕೊಳ್ಳುವುದು, ಇವೆಲ್ಲ ಕೇವಲ ಪ್ರಾಡಕ್ಟ್ಸ್ ಅಲ್ಲ, ಇವು ನಾವೇ ಬಿಲ್ಡ್ ಮಾಡ್ಕೊಳ್ಳೋ ಐಡೆಂಟಿಟಿ. ಖಂಡಿತ ಐಡೆಂಟಿಟಿ. ನಾನು ಈ ಗ್ರೂಪಿಗೆ ಸೇರಿದವನು, ನಾನು ಈ ಲೆವೆಲ್ನಾಗಿದ್ದೀನಿ ಅಂತ ಬೇರೆಯವರಿಗೆ, ಮುಖ್ಯವಾಗಿ ನಮ್ಮ ಪೀರ್ ಗ್ರೂಪಿಗೆ ತೋರಿಸ್ಕೊಳ್ಳೋ ಒಂದು ಸಿಗ್ನಲ್. ಹೌದು. ಅದನ್ನ ಮೇಂಟೈನ್ ಮಾಡಕ್ಕೆ ಸ್ಟೂಡೆಂಟ್ಸ್ ಎಷ್ಟೇ ರಿಸ್ಕ್ ತಗೊಳ್ಳೋಕು ರೆಡಿ ಇರ್ತಾರೆ. ಖಂಡಿತ. ಸೋಷಿಯಲ್ ಅಪ್ರೂವಲ್ ಸಿಕ್ಕಾಗ ಬರುವ ಡೋಪಮೈನ್ ಹಿಟ್ ಬಹಳ ಪವರ್ಫುಲ್. 4 ಜನ ನಮ್ಮನ್ನ ನೋಡಿ, ವಾವ್, ಇವನತ್ರ ಆಪಲ್ ವಾಚ್ ಐತಿ, ಮಸ್ತ್ ಸ್ನೀಕರ್ಸ್ ಇದಾವೆ ಅಂದಾಗ ಆ ಕ್ಷಣಕ್ಕೆ ಒಳಗಿನ ಆರ್ಥಿಕ ಟೆನ್ಷನ್ ಸಂಪೂರ್ಣ ಮರೆತು ಹೋಗ್ತದೆ. ಆ ಮೂಲ ಲೇಖನಗಳಲ್ಲಿ ಉಲ್ಲೇಖಿಸಿರುವ ಒಂದು ಅಧ್ಯಯನದ ಪ್ರಕಾರ 73% ಕಾಲೇಜ್ ವಿದ್ಯಾರ್ಥಿಗಳು 73%? ಹೌದು, 73% ವಿದ್ಯಾರ್ಥಿಗಳು ತೀವ್ರ ಆರ್ಥಿಕ ಒತ್ತಡದಲ್ಲಿದ್ರೂ ತಮ್ಮ ಸೋಷಿಯಲ್ ಸ್ಪೆಂಡಿಂಗ್ ಅನ್ನ ನಿಲ್ಸೋದಿಲ್ವಂತೆ. ಓ ಮೈ ಗಾಡ್. ಅಂದ್ರೆ ವೀಕೆಂಡ್ ಪಾರ್ಟಿ ಮಾಡೋದು, ಟ್ರೆಂಡಿ ಬಟ್ಟೆ ತಗೊಳ್ಳೋದು ಕಮ್ಮಿ ಮಾಡಂಗಿಲ್ಲ. ಈ ನಂಬರ್ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ತೈತಿ. ಅಂದ್ರೆ ಮೆಜಾರಿಟಿ ಸ್ಟೂಡೆಂಟ್ಸ್ ಜೇಬಲ್ಲಿ ರೊಕ್ಕ ಇಲ್ಲ ಅಂತ ಗೊತ್ತಿದ್ರೂ ಬೇರೆಯವ್ರ ಕಣ್ಣಲ್ಲಿ ಬಡವನಾಗಿ ಕಾಣಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಇಷ್ಟೊಂದು ರಿಸ್ಕ್ ತಗೋತಾರಾ? ಖಂಡಿತ ತಗೋತಾರೆ. ಬ್ಯಾಂಕ್ ಅಕೌಂಟ್ ಮೈನಸ್ನಾಗಿದ್ರೂ ಪರವಾಗಿಲ್ಲ, ಸೋಷಿಯಲ್ ಸ್ಟೇಟಸ್ ಮಾತ್ರ ಪ್ಲಸ್ನಾಗಿರ್ಬೇಕು ಅನ್ನೋ ಹಂಬಲ. ಹೌದು, ಅದೇ ಆ ಸೋಷಿಯಲ್ ಸಿಗ್ನಲಿಂಗ್ ಪವರ್. ಇದು ಒಂಥರ ಟಾಕ್ಸಿಕ್ ಲೂಪ್. ಈ ಸೋಷಿಯಲ್ ಅಪ್ರೂವಲ್ ಅನ್ನೋದು ಪೇನ್ ಕಿಲ್ಲರ್ ತರ ಕೆಲಸ ಮಾಡಿದ್ರು. ದುಬಾರಿ ಕಾಫಿ ಕುಡಿದು ಫೋಟೋ ಇನ್ಸ್ಟಾಗ್ರಾಮ್ಗೆ ಹಾಕಿ ಹೊರ ಬಂದ ಮೇಲೆ ಅಕೌಂಟ್ ಬ್ಯಾಲೆನ್ಸ್ ನೋಡಿದಾಗ ಬರುವ ರಿಯಲ್ ಟೆನ್ಷನ್ ಇದೆಯಲ್ಲ, ಅದು ಇನ್ನಷ್ಟು ಭೀಕರವಾಗಿರ್ತೈತಿ. ಹಣದ ಹಿಂದಿರುವ ಇಂಥ ಸೈಕಾಲಜಿ ಅರ್ಥ ಮಾಡ್ಕೋಬೇಕಂದ್ರೆ ಈಗಲೇ ಸೈಕೋಫ್ಯಾಕ್ಟ್ ಹಬ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಆ ಟೆನ್ಷನ್ ಲೂಪ್ ಮತ್ತೆ ಮೊದಲಿನಿಂದ ಶುರುವಾಗ್ತೈತಿ. ಮತ್ತೆ ಅದೇ ಟೆನ್ಷನ್, ಮತ್ತೆ ಅದೇ ಡೋಪಮೈನ್ ಹಂಟ್. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಬಹಳ ಸೂಕ್ಷ್ಮವಾದ ವಿಷಯವಿದೆ. ಈ ವಿದ್ಯಾರ್ಥಿಗಳ ಲೈಫ್ನಾಗ ಒಂದು ವಿಶಿಷ್ಟವಾದ ಮಾನಸಿಕ ಹೊರೆ ಇರ್ತದೆ. ಸೈಕಲಾಜಿಕಲ್ ಬರ್ಡನ್. ಹೌದು. ಒಬ್ಬ ಸಂಬಳ ಬರುವ ವ್ಯಕ್ತಿಗೆ ಮುಂದಿನ ತಿಂಗಳು 1ನೇ ತಾರೀಕಿಗೆ ಅಕೌಂಟಿಗೆ ಇಷ್ಟು ದುಡ್ಡು ಬರ್ತದೆ ಎಂಬ ಒಂದು ಭರವಸೆ, ಒಂದು ಗ್ಯಾರಂಟಿ ಇರ್ತದೆ. ಭದ್ರತೆ ಇದ್ದಾಗ ಮುಂದಿನ 6 ತಿಂಗಳ ಪ್ಲಾನಿಂಗ್ ಮಾಡಬಹುದು. ಆದ್ರೆ ಒಬ್ಬ ವಿದ್ಯಾರ್ಥಿಗೆ ಆ ಗ್ಯಾರಂಟಿ ಇರಲ್ಲ. ಕರೆಯಿತೆ. ಮುಂದೆ ಪ್ಲೇಸ್ಮೆಂಟ್ ಆಗುತ್ತದೆಯೋ ಇಲ್ಲವೋ, ಜಾಬ್ ಸಿಗುತ್ತದೋ ಇಲ್ವೋ, ಎಜುಕೇಶನ್ ಲೋನ್ ಹೆಂಗ್ ತೀರ್ಸೋದು, ಹೀಗೆ ಮುಂದಿನ ಭವಿಷ್ಯ ಏನಾಗುತ್ತೆ ಅನ್ನೋ ಅನಿಶ್ಚಿತತೆ ಅಂದ್ರೆ ಅನ್ಸರ್ಟೆನಿಟಿ ಸದಾ ಕಾಡುತ್ತಿರ್ತದೆ. ಆ ರಿಸರ್ಚ್ ಪೇಪರ್ನಲ್ಲಿ ಇದನ್ನೇ ಟೆಂಪೋರಲ್ ಡಿಸ್ಕೌಂಟಿಂಗ್ ಅಂತ ಕರೆದಿದ್ದಾರನ್ಸುತ್ತೆ. ಹೌದು, ನಿಖರವಾಗಿ. ಫ್ಯೂಚರ್ ಬ್ಲರ್ ಆಗಿದ್ದಾಗ, ಗ್ಯಾರಂಟಿ ಇಲ್ಲದಿದ್ದಾಗ ನಮ್ಮ ಮೆದುಳು ಇಂದಿನ ಖುಷಿಗೆ, ಇಂದಿನ ರಿವಾರ್ಡ್ಗೆ ಹೆಚ್ಚು ಬೆಲೆ ಕೊಡಲು ಶುರು ಮಾಡ್ತದೆ. ಯಾಕಂದ್ರೆ ಭವಿಷ್ಯದ ಬಗ್ಗೆ ಭಯ ಇರ್ತೈತಿ. ಹೌದು, ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಜಾಬ್ ಸಿಗುತ್ತೋ ಇಲ್ವೋ, ಇವತ್ತು ಯಾಕೆ ಟೆನ್ಷನ್ ತಗೋಬೇಕು, ಇವತ್ತು ಎಂಜಾಯ್ ಮಾಡೋಣ ಅನ್ನೋ ಮನಸ್ಥಿತಿ ಬಂದ್ಬಿಡ್ತದೆ. ರೈಟ್. ನಮಗೆ ಭವಿಷ್ಯದ ಬಗ್ಗೆ ಯಾವುದೇ ಕಂಟ್ರೋಲ್ ಇಲ್ಲ ಅಂದಾಗ ಇವತ್ತು ಆನ್ಲೈನಲ್ಲಿ ಒಂದು ಶರ್ಟ್ ಆರ್ಡರ್ ಮಾಡೋದ್ರಿಂದ ಆ ಕಂಟ್ರೋಲ್ ಸಿಕ್ಕಂಗೆ ಫೀಲ್ ಆಗ್ತೈತಿ. ಹೌದು, ಅದೊಂದು ಫಾಲ್ಸ್ ಸೆನ್ಸ್ ಆಫ್ ಕಂಟ್ರೋಲ್. ಇದು ಕೂಡ ನಾವು ಮೊದಲು ಮಾತಾಡಿದ ಸರ್ವೈವಲ್ ಇನ್ಸ್ಟಿಂಕ್ಟ್ನ ಒಂದು ಭಾಗನೇ ಅಲ್ವಾ? ಅಕ್ಷರಶಃ.
ಮೆದುಳು ಅನಿಶ್ಚಿತತೆಯನ್ನು ದ್ವೇಷಿಸುತ್ತದೆ. ಇಟ್ ಹೇಟ್ಸ್ ಅನ್ಸರ್ಟನಿಟಿ. ಹೌದು. ಭವಿಷ್ಯದ ಬಗ್ಗೆ ಸ್ಪಷ್ಟತೆ ಇಲ್ಲದಿದ್ದಾಗ ಅದು ಇವತ್ತಿನ ಖಚಿತವಾದ ಸಣ್ಣ ಖುಷಿ ನಾಳೆಯ ಅನಿಶ್ಚಿತವಾದ ದೊಡ್ಡ ಲಾಭಕ್ಕಿಂತ ಉತ್ತಮ ಅಂತ ಲೆಕ್ಕಾಚಾರ ಹಾಕುತ್ತದೆ. ವಾವ್. ಇದನ್ನೇ ಮಾರ್ಕೆಟಿಂಗ್ ಮತ್ತು ಇ-ಕಾಮರ್ಸ್ ಕಂಪನಿಗಳು ಬಹಳ ಸ್ಮಾರ್ಟ್ ಆಗಿ ಕ್ಯಾಶ್ ಮಾಡ್ಕೊಳ್ಳೋದು. ಆನ್ಲೈನ್ ಶಾಪಿಂಗ್ ಆಪ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಶುರು ಮಾಡಿಸ್ತಾರೆ. ಅವರ ಡಿಸೈನ್ ಲಾಜಿಕ್ ಸಂಪೂರ್ಣವಾಗಿ ನಮ್ಮ ಈ ಟೆಂಪೋರಲ್ ಡಿಸ್ಕೌಂಟಿಂಗ್ ಮೇಲೆ ನಿಂತಿದೆ. ಹೌದು ನೋಡ್ರಿ, ಅಲ್ಲಿ ಡಿಸೈನ್ ಮಾಡಿರೋ ರೀತಿ ಹೆಂಗಿರ್ತೈತೆ ಅಂದ್ರೆ ಎಲ್ಲವೂ ಅರ್ಜೆಂಟ್ ಅಂತ ತೋರಿಸ್ತಾರೆ. ರೆಡ್ ಕಲರ್ನಾಗ ಫ್ಲಾಶ್ ಆಗ್ತಿರ್ತೈತಿ, ಲಿಮಿಟೆಡ್ ಟೈಮ್ ಆಫರ್, ಓನ್ಲಿ 2 ಲೆಫ್ಟ್ ಇನ್ ಸ್ಟಾಕ್. ನಿಮ್ಮ ಸ್ನೇಹಿತರು ಇದನ್ನ ಆಲ್ರೆಡಿ ಕಾರ್ಟ್ಗೆ ಆಡ್ ಮಾಡಿದ್ದಾರೆ ಅಂತ ಬರ್ತೈತಿ. ಇದನ್ನ ನೋಡಿದ ತಕ್ಷಣ ಆಲ್ರೆಡಿ ಫ್ಯೂಚರ್ ಟೆನ್ಷನ್ ಆಗಿರೋ ಮೆದುಳು ಅರ್ರೆ ಇದು ಮಿಸ್ ಆಗ್ಬಿಡುತ್ತೆ, ಈಗಲೇ ತಗೊಂಡ್ಬಿಡು ಅಂತ ಆಕ್ಷನ್ ತಗೊಳಕ್ ಫೋರ್ಸ್ ಮಾಡ್ತೈತಿ. ಹೌದು. ಇದು ಬರೀ ಒಬ್ಬ ವ್ಯಕ್ತಿಯ ತಪ್ಪಲ್ಲ, ಈ ಡಾರ್ಕ್ ಪ್ಯಾಟರ್ನ್ಸ್ ಬಳಸಿ ವ್ಯವಸ್ಥಿತವಾಗಿ ಡಿಸೈನ್ ಮಾಡಿರೋ ಟ್ರ್ಯಾಪ್. ಎಕ್ಸಾಮ್ ಸ್ಟ್ರೆಸ್, ಸೋಷಿಯಲ್ ಪ್ರೆಷರ್ ಮತ್ತು ಅನಿಶ್ಚಿತ ಭವಿಷ್ಯ ಇವೆಲ್ಲವೂ ಸೇರಿದಾಗ ಒಂದು ಪರ್ಫೆಕ್ಟ್ ಸ್ಪೆಂಡಿಂಗ್ ಸ್ಟಾರ್ಮ್ ಸೃಷ್ಟಿಯಾಗುತ್ತೆ. ಆ ಸ್ಟಾರ್ಮ್ನಿಂದ ಹೊರಬರೋದು ಕಷ್ಟ ಅನಿಸ್ಬೋದು, ಆದ್ರೆ ಅಸಾಧ್ಯವಲ್ಲ. ಈ ಮೂಲಗಳನ್ನ ನಾವು ಆಳವಾಗಿ ವಿಶ್ಲೇಷಿಸಿದಾಗ ಕೇವಲ ಸಮಸ್ಯೆಯನ್ನಷ್ಟೇ ಅಲ್ಲ, ಪರಿಹಾರಗಳನ್ನು ಕೊಟ್ಟಿದ್ದಾರೆ. ಹೌದು. ಮೆದುಳಿನ ಈ ಆಟವನ್ನ ಅರ್ಥ ಮಾಡ್ಕೊಂಡ್ರೆ ಆ ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡೋದು ಸುಲಭ. ಮಾಡೋದು ಹೆಂಗೆ ಅನ್ನೋ ಪ್ರಶ್ನೆ ಬರೋದು ಸಹಜ. ಖಂಡಿತ. ಈ ಸೋರ್ಸ್ ಮೆಟೀರಿಯಲ್ನಾಗ ಈ ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡಕ್ಕೆ 4 ಪ್ರಾಯೋಗಿಕ ದಾರಿಗಳನ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನಾವು ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಫಾಲೋ ಮಾಡಬಹುದಾದ ಮೊದಲನೇ ರೂಲ್ 48 ಗಂಟೆಯ ರೂಲ್. 48 ಗಂಟೆಯ ರೂಲ್? ಈ ರೂಲ್ ಬಗ್ಗೆ ಓದಿದಾಗ ನನ್ಗನ್ನಿಸ್ತು ಇದು ಕೇಳೋಕೆ ಸಿಂಪಲ್ ಆದ್ರೆ ಮಾಡೋಕೆ ಬಹಳ ಕಷ್ಟ ಅಂತ. ಹೌದು, ಇದು ಕೇಳಲು ಬಹಳ ಸಿಂಪಲ್ ಅನ್ಸಿದ್ರು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿದಾಗ ಇದರ ಪವರ್ ಗೊತ್ತಾಗ್ತದೆ. ಹೆಂಗ್ ಕೆಲಸ ಮಾಡ್ತಾ ಇದ್ದಿದ್ದು? ಯಾವುದಾದ್ರೂ ವಸ್ತು ನೋಡಿ ಇಷ್ಟ ಆದ ತಕ್ಷಣ ಬೈ ನೌ ಒತ್ತೋ ಬದಲು ಅದನ್ನ ಕಾರ್ಟ್ನಲ್ಲಿ ಹಾಕಿ 48 ಗಂಟೆ ಸುಮ್ಮನೆ ಬಿಡೋದು. ಅನಿರೀಕ್ಷಿತವಾಗಿ ಏನಾದ್ರೂ ಖರೀದಿ ಮಾಡಬೇಕು ಅನ್ಸಿದಾಗ ಈ ವಿರಾಮ ಬಹಳ ಮುಖ್ಯ. ಪಾಸ್ ಮಾಡೋದು. ಆ ಕ್ಷಣದಲ್ಲಿ ಬಂದಿರುವ ಆ ಡೋಪಮೈನ್ ರಶ್ 48 ಗಂಟೆಗಳ ನಂತರ ಕಂಪ್ಲೀಟ್ ಆಗಿ ಕೂಲ್ ಡೌನ್ ಆಗಿರ್ತದೆ. ಆ ರಶ್ ಇಳಿದಿರ್ತೈತಿ. ಆಮೇಲೆ 90% ಬಾರಿ ಅರೇ ಇದರ ಅಗತ್ಯ ನನ್ಗಿಲ್ಲ ಬಿಡೋ ಅನ್ನೋ ರಿಯಲೈಸೇಷನ್ ಬಂದ್ಬಿಡ್ತದೆ. ಮೆದುಳು ತಣ್ಣಗಾದ್ಮೇಲೆ ಅದರ ಲಾಜಿಕಲ್ ಶಕ್ತಿ ಮರಳಿ ಬರ್ತದೆ. ಎಕ್ಸಾಕ್ಟ್ಲಿ. ಈ ಟ್ರಿಕ್ ಬಹಳ ಎಫೆಕ್ಟಿವ್. ಆ ಕ್ಷಣಲ ಹುಚ್ಚು ಕಮ್ಮಿ ಆದ್ಮೇಲೆ ಆ 13 ಪಾಯಿಂಟ್ಸ್ ಕಡಿಮೆ ಆಗಿದ್ದ ಐಕ್ಯೂ ವಾಪಸ್ ತನ್ನ ನಾರ್ಮಲ್ ಸ್ಟೇಟ್ಗೆ ಬರ್ತೈತಿ. ಹೌದು. ಆವಾಗ ಮೆದುಳು ಲಾಜಿಕಲ್ ಆಗಿ ಯೋಚನೆ ಮಾಡಕ್ ಶುರು ಮಾಡ್ತೈತಿ. ಇನ್ನು 2ನೇ ದಾರಿ ಎಮೋಷನ್ ಜರ್ನಲಿಂಗ್. ಇದೇನಂದ್ರೆ ಏಕ್ದಮ್ ಏನಾದ್ರೂ ಖರ್ಚು ಮಾಡೋ ಆಸೆ ಬಂದಾಗ ಸುಮ್ಮನೆ ಒಂದು ಪೇಪರ್ ತಗೊಂಡು ಯಾಕೆ ನನ್ಗೀಗ ಆಸೆ ಆಗ್ತಿದೆ ಅಂತ ಬರ್ದಿಡೋದು. ಹೌದು, ಇದು ನಮ್ಮ ಎಮೋಷನ್ಸ್ ಅನ್ನ ನಾವೇ ಆಡಿಟ್ ಮಾಡ್ದ ಹಾಗೆ. ಕರೆಕ್ಟ್, ಆಡಿಟ್ ಮಾಡೋದು. ಬಹಳಷ್ಟು ಬಾರಿ ನಾವು ವಸ್ತುಗಳನ್ನ ಕೊಳ್ಳೋದು ನಮ್ಗೆ ಆ ವಸ್ತು ಬೇಕು ಅಂತಲ್ಲ, ಮತ್ತೇಕೆ ನಮ್ಗೆ ಬೇಸರ, ಒಂಟಿತನ ಅಥವಾ ಒತ್ತಡ ಆಗ್ತಿದೆ ಅಂತ. ಅದನ್ನ ಪೇಪರ್ ಮೇಲೆ ಬರೆದಾಗ ಓಹೋ ನಾನೀಗ ಎಕ್ಸಾಮ್ ಟೆನ್ಷನ್ ಇಂದ ತಪ್ಸ್ಕೊಳಕ್ಕೆ ಈ ದುಬಾರಿ ಶೂಸ್ ನೋಡ್ತಿದ್ದೀನಿ ಅನ್ನೋ ಸತ್ಯ ನಮ್ ಕಣ್ಣು ಮುಂದೆ ಅನಾವರಣಗೊಳ್ಳುತ್ತದೆ ಅನ್ನೋ ಕ್ಲಾರಿಟಿ ಸಿಗ್ತದೆ. ದಟ್ ಮೇಕ್ ಸೆನ್ಸ್. ಸಮಸ್ಯೆ ಇರೋದು ಮನಸ್ಸಿನಾಗ, ಆದ್ರೆ ನಾವು ಪರಿಹಾರ ಹುಡುಕೋದು ಅಮೆಜಾನ್ನಾಗ. ಹೌದು. ಆ ಲಿಂಕ್ ಕಟ್ ಮಾಡಬೇಕು. ಇನ್ನು 3ನೇ ದಾರಿ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು. ಐಡೆಂಟಿಟಿ ಬೇಸ್ಡ್ ಬಜೆಟಿಂಗ್. ಇದು ಫೇಮಸ್ ಆಥರ್ ಜೇಮ್ಸ್ ಕ್ಲಿಯರ್ ಅವರ ಕಾನ್ಸೆಪ್ಟ್. ನಾವು ಯಾವಾಗ್ಲೂ ನಾನು ದುಡ್ಡು ಉಳಿಸ್ಬೇಕು, ನಾನು ಬಡವ, ನನ್ನ ಹತ್ರ ರೊಕ್ಕ ಇಲ್ಲ ಅಂತ ಅನ್ಕೋಬಾರ್ದು. ಸರಿಯಾಗಿ ಹೇಳಿದ್ರಿ. ನಾನು ದುಡ್ಡು ಉಳಿಸ್ಬೇಕು ಎನ್ನುವ ಬದಲು ನಾನು ನನ್ನ ಭವಿಷ್ಯದ ಮೇಲೆ ಇನ್ವೆಸ್ಟ್ ಮಾಡುವ ಸ್ಮಾರ್ಟ್ ವ್ಯಕ್ತಿ ಅಂತ ನಮ್ಮ ಐಡೆಂಟಿಟಿ ಬದಲಾಯಿಸ್ಕೋಬೇಕು. ವಾವ್. ನಮ್ಮ ಬಗ್ಗೆ ನಾವು ಏನಂದ್ಕೊಳ್ತೀವೋ ನಮ್ಮ ನಿರ್ಧಾರಗಳು ಅದೇ ರೀತಿ ಇರ್ತವೆ. ಐಡೆಂಟಿಟಿ ಶಿಫ್ಟ್. ಸ್ಮಾರ್ಟ್ ವ್ಯಕ್ತಿ ಯಾವತ್ತೂ ಇಂಪಲ್ಸ್ ಬೈಯಿಂಗ್ ಮಾಡಲ್ಲ ಅನ್ನೋ ಮೈಂಡ್ಸೆಟ್ ತಾನಾಗೆ ಬಂದ್ಬಿಡ್ತದೆ. ನಮಗೆ ನಾವೇ ಕೊಟ್ಕೊಳ್ಳುವ ಲೇಬಲ್ ಬಹಳ ಮುಖ್ಯ. ನಾನು ಬ್ರೋಕ್ ಸ್ಟೂಡೆಂಟ್ ಅಂತ ಅಂದ್ಕೊಂಡ್ರೆ ಆ ಫ್ರಸ್ಟ್ರೇಷನ್ ಮತ್ತೆ ಖರ್ಚು ಮಾಡಿಸುತ್ತೆ. ನಾನ್ ಸ್ಮಾರ್ಟ್ ಇನ್ವೆಸ್ಟರ್ ಅಂತ ಫೀಲ್ ಆದಾಗ ಆ ₹300 ಬರ್ಗರ್ ತಿನ್ನೋ ಬದಲು ಆ ರೊಕ್ಕನ ಸೇವ್ ಮಾಡೋಕೆ ನಮ್ಗೆ ಒಂದು ಹೆಮ್ಮೆ ಅನ್ಸ್ತೈತಿ. ಖಂಡಿತ. ಅಲ್ಲಿ ನಮ್ಗೆ ರಿವಾರ್ಡ್ ಸಿಗೋದು ಖರ್ಚು ಮಾಡೋದ್ರಿಂದಲ್ಲ, ಸೇವ್ ಮಾಡೋದ್ರಿಂದ. ಹೌದು. ಇನ್ನು 4ನೇ ಮತ್ತು ಕೊನೆಯ ದಾರಿ ಸೋಷಿಯಲ್ ಪ್ರೆಷರ್ ಡಿಟಾಕ್ಸ್. ಇಂದಿನ ಡಿಜಿಟಲ್ ಯುಗದಲ್ಲಿ ಇದು ಅತ್ಯಂತ ಕಷ್ಟದ ಆದ್ರೆ ಅವಶ್ಯಕವಾದ ಕೆಲಸ. ಹೌದು. 73% ಸ್ಟೂಡೆಂಟ್ಸ್ ಈ ಡಿಟಾಕ್ಸ್ ಮಾಡಿದ್ರೆ ಅವರ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ತೈತಿ. ಖಂಡಿತ.
ಜೇಬಲ್ಲಿ ದುಡ್ಡಿಲ್ಲ, ಬ್ರ್ಯಾಂಡೆಡ್ ಬಟ್ಟೆ ಹಾಕಿಲ್ಲ ಅಂತ ಜಡ್ಜ್ ಮಾಡೋರು ಯಾರೂ ಬಂದು ನಮ್ಮ ಬಿಲ್ ಕಟ್ಟೋದಿಲ್ಲ ಅನ್ನೋ ಕಟ್ಟು ಸತ್ಯವನ್ನು ಅರಿತುಕೊಳ್ಳಬೇಕು. ಅವ್ರು ಬಿಲ್ ಕಟ್ಟಂಗಿಲ್ಲ. ನಿಜವಾದ ಕಾಳಜಿ ಇರೋರು ನಾವೆಷ್ಟು ಖರ್ಚು ಮಾಡ್ತೀವಿ, ಯಾವ ಫೋನ್ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಖರೇ ಐತಿ. ಈ ಸತ್ಯ ಅರ್ಥ ಆದ್ರೆ ಆ ಸೋಷಿಯಲ್ ಸಿಗ್ನಲಿಂಗ್ನ ಟೆನ್ಷನ್ನಲ್ಲೇ ಕಡಿಮೆ ಆಗ್ತದೆ. ಈ 4 ರೂಲ್ಸ್ಗಳನ್ನ ಲೈಫ್ನಾಗ ಅಳವಡಿಸ್ಕೊಂಡ್ರೆ ಆಟೋಮ್ಯಾಟಿಕ್ ಆಗಿ ಆ ಬಡ ವಿದ್ಯಾರ್ಥಿಯ ವಿರೋಧಾಭಾಸದಿಂದ ಸಂಪೂರ್ಣವಾಗಿ ಹೊರಬರಬಹುದು. ನಿಮ್ಮ ಮೈಂಡ್ಸೆಟ್ ಅನ್ನು ಈ ರೀತಿ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಲು ತಪ್ಪದೇ ಸೈಕೋಫ್ಯಾಕ್ಟ್ ಹಬ್ಗೆ ಫಾಲೋ ಮಾಡಿ. ಈ ಚರ್ಚೆ ಕೇಳಿದ ಮೇಲೆ ಆರ್ಥಿಕತೆ ಅನ್ನೋದು ಬರೀ ನಂಬರ್ಸ್ ಆಟ ಅಲ್ಲ, ಅದು ಪಕ್ಕಾ ಸೈಕಾಲಜಿ ಆಟ ಅಂತ ಕ್ಲಿಯರ್ ಆಯ್ತು. ಹೌದು. ಆ 13 ಪಾಯಿಂಟ್ IQ ಡ್ರಾಪ್ ಇರ್ಬೋದು, ಅಥವಾ 48 ಗಂಟೆಗಳ ರೂಲ್ ಇರ್ಬೋದು, ಇವೆಲ್ಲ ನಮ್ಮ ದಿನನಿತ್ಯದ ನಿರ್ಧಾರಗಳ ಮೇಲೆ ಎಷ್ಟು ದೊಡ್ಡ ಪ್ರಭಾವ ಬೀರ್ತವೆ ಅನ್ನೋದು ಅಚ್ಚರಿ ಮೂಡಿಸ್ತೈತಿ. ಹೌದು. ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ನೆನಪಿಡಬೇಕಾದ ಒಂದು ಅತ್ಯಂತ ಪ್ರಭಾವಶಾಲಿ ಮಾತಿದೆ. ಹೇಳಿ. ಹಣ ಕಡಿಮೆ ಇರುವುದು ಕೇವಲ ಒಂದು ಪರಿಸ್ಥಿತಿ, ಅದು ಯಾರಿಗಾದರೂ ಬರಬಹುದು, ಸಿಚುವೇಶನ್. ಆದರೆ ಪೂವರ್ ಮೈಂಡ್ಸೆಟ್ ಅಂದ್ರೆ ಬಡತನದ ಮನಸ್ಥಿತಿ ಇಟ್ಟುಕೊಳ್ಳುವುದು ಒಂದು ಆಯ್ಕೆ, ಚಾಯ್ಸ್. ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ, ನಮ್ಮ ಮೆದುಳಿನ ಈ ಡೋಪಮೈನ್ ಟ್ರ್ಯಾಪ್ಗೆ ಬಲಿಯಾಗುತ್ತೇವೆಯೋ ಅಥವಾ ಹೆಚ್ಚೆತ್ತುಕೊಳ್ಳುತ್ತೇವೆಯೋ ಅನ್ನೋದು ನಮ್ಮ ಕೈಯಲ್ಲಿದೆ. ಈ ವ್ಯವಸ್ಥೆಯ ವಿರುದ್ಧ ಗೆಲ್ಲುವುದು ನಮ್ಮದೇ ಆಯ್ಕೆಯಾಗಬೇಕು. ಪರ್ಫೆಕ್ಟ್. ಈಗ ನಾವು ನಮ್ಮ ತಲೆಮಾರಿನ ಬಗ್ಗೆ, ನಮ್ಮ ಮೆದುಳಿನ ಬಗ್ಗೆ ಮಾತಾಡಿದ್ವಿ. ಆದ್ರೆ ಈ ಡೀಪ್ ಡೈವ್ ಮುಗಿಸುವ ಮುನ್ನ ಒಂದ್ಸಲ ಯೋಚನೆ ಮಾಡಿ. ಮುಂದಿನ ಜನರೇಷನ್ ಅಂದ್ರೆ ಹುಟ್ಟುತ್ತಲೇ ಡಿಜಿಟಲ್ ವಾಲೆಟ್ಸ್, 1 ಕ್ಲಿಕ್ ಪೇಮೆಂಟ್ಸ್ ಮತ್ತು ಆಲ್ಗೋರಿದಮ್ಗಳ ಮಧ್ಯೆ ಬೆಳೆಯುತ್ತಿರುವ ಮಕ್ಕಳ ಮೆದುಳು ಈ ಡೋಪಮೈನ್ ಟ್ರ್ಯಾಪ್ಗೆ ಹೆಂಗ್ ರಿಯಾಕ್ಟ್ ಮಾಡ್ಬೋದು? ಅದೊಂದು ದೊಡ್ಡ ಪ್ರಶ್ನೆ. ಕ್ಯಾಶ್ ಕೊಡುವಾಗ ಆಗೋ ಆ ನೋವು ಡಿಜಿಟಲ್ ಪೇಮೆಂಟ್ಸ್ನಲ್ಲಿ ಇರೋದಿಲ್ಲ. ಇಂಥ ವ್ಯವಸ್ಥೆಯಲ್ಲಿ ಅವರಿಗೆ 48 ಗಂಟೆ ಕಾಯುವ ತಾಳ್ಮೆ ಇರುತ್ತಾ? ಡೌಟು. ಅಥವಾ ಈ ಟೆಕ್ನಾಲಜಿ ಅವರ ಸರ್ವೈವಲ್ ಇನ್ಸ್ಟಿಂಕ್ಟ್ ಅನ್ನ ಇನ್ನಷ್ಟು ಹೈಜಾಕ್ ಮಾಡ್ತಾ? ಥಿಂಕ್ ಮಾಡಿ. ಮುಂದಿನ ಬಾರಿ ಆನ್ಲೈನ್ನಲ್ಲಿ ಏನಾದರೂ ಕೊಳ್ಳುವ ಮುನ್ನ ಇದು ಡೋಪಮೈನ್ ಆಟನಾ ಅಥವಾ ನಿಜವಾದ ಅಗತ್ಯನಾ ಅಂತ ಒಂದ್ಸಲ ಯೋಚನೆ ಮಾಡಬೇಕು. ಈ ಅದ್ಭುತವಾದ ಸೈಕಾಲಜಿ ವಿಶ್ಲೇಷಣೆ ಇಷ್ಟ ಆಗಿದ್ರೆ ಮತ್ತು ಜೀವನವನ್ನು ಬದಲಾಯಿಸುವಂಥ ಇನ್ನಷ್ಟು ವಿಚಾರಗಳು ಬೇಕಂದ್ರೆ ಈಗಲೇ ಸೈಕೋಫ್ಯಾಕ್ಟ್ ಹಬ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಲೆಜ್ ಅನ್ನೋದು ಓದೋದಕ್ಕಲ್ಲ, ಬದುಕೋದಕ್ಕೆ.